ಆ ಕಡೆ ನಾವು ಹೋಗ್ತಾ ಇದ್ದೇವೆ. ಬ್ರಿಟಿಷರಿಂದ ಸೇವ್ ಆಗೋದಕ್ಕೆ ಈಗ ಕುದುರೆಮುಖಕ್ಕೆ ಬಂದಿದ್ದೀವಿ. ಎಲ್ಲರನ್ನೂ ಟ್ರಕ್ ಮಾಡಿಸ್ತಾ ಇದ್ದೀವಿ. ಇವರೆಲ್ಲ ಟ್ರಕ್ ಮಾಡ್ತಾರೆ ಅಂತ ಡೆಫಿನೆಟ್ಲಿ ಅಂದ್ಕೊಂಡಿದ್ದೀನಿ. ಸೊ ಇನಿಷಿಯಲಿ ಚೆನ್ನಾಗೇ ಇತ್ತು, ಬಟ್ ಈ ಬ್ಯಾಗ್ ನನ್ನ ಕೈ ಕೊಟ್ಟು ಇರೋದೆಲ್ಲ ಇದರಲ್ಲಿ ತುಂಬಿಕೊಂಡು ಹೋಗ್ತಾ ಇರೋದ್ರಿಂದ ನಾನು ಹತ್ತೋದೇ ಕಷ್ಟ ಆಗಿದೆ. ಇದು ಟ್ರೈಲರು, ನೆಕ್ಸ್ಟು ಚೆನ್ನಾಗಿದೆ ಮೂವಿ, ನೋಡಿ ಅಂತೆ ಬನ್ನಿ. One hour later. ಸಾಂಪ್ರದಾಯಿನಿ ಸುಪ್ಪಿನಿ ಸುಖ ಪೋಸನಿ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸೋಪ್ ಶೆಟ್ಟಿ. ಇವತ್ತು ನಾವು ಕುದುರೆಮುಖ ಕಡೆಗೆ ಬಂದಿದ್ದೇವೆ. ಇದು ಬಿಗಿನರ್ಸಿಗೆ ಅಲ್ಲ ಅಂತೆ ಟ್ರೆಕ್ಕಿಂಗ್, ಬಟ್ ನಮ್ಮಲ್ಲಿರೋ ಟೀಮ್ ಎಲ್ಲ ಬಿಗಿನರ್ಸೇ. ಬಂದಿರೋದು 500 ಮೀಟರ್, ಬಟ್ ಇವಾಗಲೇ ಎಲ್ಲರಿಗೂ ಸಾಕಾಗಿದೆ. ಕೇಳೋಣ ನಮ್ಮ ಹರ್ಷ ಬ್ರೋ, ಹೇಗಿದೆ ಜೋಶು? ಸೂಪರ್ ಕಂಪ್ಲೀಟ್ ಮಾಡ್ಬೋದಾ? ಮಾಡ್ಬೋದು, ಪಕ್ಕಾ ಡೆಫಿನೆಟ್. ಹಾಯ್, ಮೈ ನೇಮ್ ದೇವರಾಜ್. ಆ್ಯಕ್ಚುಲಿ ನನ್ನ ನೇಟಿವ್ ಬಂದು ಚಿಕ್ಕಮಂಗ್ಳೂರು. ನಾವು ಅಂತರಿಕ್ಷ ಟ್ರಕ್ಕಿಂಗ್ ಆರ್ಗನೈಸಿಂದ ನಮ್ಮ ಟೀಮ್ನ ಕರ್ಕೊಂಬಂದಿದ್ದೀವಿ. ಆ್ಯಕ್ಚುಲಿ ಈಗ ಕುದುರೆಮುಖಕ್ಕೆ ಬಂದಿದ್ದೀವಿ. ಎಲ್ಲರನ್ನೂ ಟ್ರಕ್ ಮಾಡಿಸ್ತಾ ಇದ್ದೀವಿ. ಇವರೆಲ್ಲ ಟ್ರಕ್ ಮಾಡ್ತಾರೆ ಅಂತ ಡೆಫಿನೆಟ್ಲಿ ಅಂದ್ಕೊಂಡಿದ್ದೀನಿ, ಬಟ್ ಮಾಡ್ತಾರೋ ಇಲ್ಲ ನನಗಂತೂ ಗೊತ್ತಿಲ್ಲ. ಓಕೆ, ಆ್ಯಂಡ್ ದೆನ್ ನಾವು ಸುಮಾರು ಕಡೆ ಟ್ರಕ್ ಆರ್ಗನೈಸ್ ಮಾಡ್ತೀವಿ. ಆಲ್ಮೋಸ್ಟ್ 1 ಕಿಲೋಮೀಟರ್ ನಾವು ಕವರ್ ಮಾಡಿದ್ದೇವೆ. ಇನ್ನೂ ಇದೆ ಆ್ಯಕ್ಚುಲಿ ರೌಂಡ್ ಟ್ರಿಪ್ ಬಂದುಬಿಟ್ಟು ಇದು 18 to 22 ಕಿಲೋಮೀಟರ್. ಟ್ರಕ್ ಬಗ್ಗೆ ಹೇಳಬೇಕಂದ್ರೆ ನಾವು ಪ್ಯಾಕೇಜ್ ಥ್ರೂ ಬಂದಿರೋದು, ಬನ್ಸಾರ ಅಂತ. ಸೊ ನಿನ್ನೆ ನಾವು ಬ್ಯಾಂಗ್ಳೂರಿಂದ ಟ್ರಾವೆಲ್ ಮಾಡಿದ್ವಿ ಅರೌಂಡ್ 9:30 ಹಾಗೆ. ಮಾರ್ನಿಂಗ್ 4:30 ಹಾಗೆ ರೀಚ್ ಆದ್ವಿ. ಅದಾದಮೇಲೆ ಫ್ರೆಶ್ ಅಪ್ ಆಗಿ ಮತ್ತು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇವಾಗ ನಾವು ಅರೌಂಡ್ 7:45 ಹಾಗೆ ನಾವೀಗ ಸ್ಟಾರ್ಟ್ ಮಾಡಿದ್ದೀವಿ ಟ್ರೆಕ್ಕಿಂಗ್. ಗೊತ್ತಿಲ್ಲ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ. ಮಳೆ ಬರ್ತಾ ಇದೆ, ಹೋಗ್ತಾ ಇದೆ. ಓವರಾಲ್ ಆಗಿ ಸ್ವರೂಪ್ ಅಂಡ್ ಹರ್ಷ ಇಸ್ ರಿಪೋರ್ಟಿಂಗ್. ಓವರಾಲ್ ಆಗಿ ಚೆನ್ನಾಗಿದೆ ಇಲ್ಲಿ ತನಕ. ಲೀಚಸ್ ಇದೆ ಆ್ಯಕ್ಚುಲಿ, ಅದ್ರ ಬಗ್ಗೆ ಟೇಕ್ ಕೇರ್ ಆಗಿರಬೇಕು. ಮಳೆ ಬರ್ತಾ ಇರೋದ್ರಿಂದ ಹೇಳೋಕ್ಕಾಗಲ್ಲ, ರೈನ್ ಕೋಟ್ ತೆಗೆದ್ರು ಮತ್ತೆ ಬಂದುಬಿಡುತ್ತೆ. ಸೊ ವಾಟರ್ ಸ್ಟ್ರೀಮ್ಸ್ ಇದೆ, ಅದನ್ನ ಪಾಸ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಫಸ್ಟ್ ಒಂದು ನಾವು ಪಾಸ್ ಮಾಡಿದ್ವಿ. ಐ ಥಿಂಕ್ ಈಗ ಇನ್ನೊಂದು ಇಲ್ಲಿ ಸಿಗ್ತಾ ಇದೆ, ನಿಮಗೆ ತೋರಿಸ್ತಾ ಇದೀನಿ. ಪ್ಯಾಕೇಜ್ ಥ್ರೂ ಅಂತ ಹೇಳಿದೆ ಅಲ್ವಾ, ಪರ್ ಪರ್ಸನ್ 3500 ಇರುತ್ತೆ. ಚೇಂಜು ಆಗ್ಬೋದು, ಸೀಸನ್ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಕ್ಚುಲಿ ನಾವು ಬುಕ್ ಮಾಡಿರೋದು ನೇತ್ರಾವತಿ. ಅದೇನೋ ಬುಕ್ಕಿಂಗ್ ಆಗಲಿಲ್ಲ ಅಂತ ನಮಗೆ ಕುದುರೆಮುಖ ಮತ್ತು ಮೇರ್ತಿಗುಡ್ಡ ಆಪ್ಷನ್ ಕೊಟ್ಟರು. ಅದರಲ್ಲಿ ನಾವೀಗ ಕುದುರೆಮುಖನ ಚೂಸ್ ಮಾಡಿದ್ದೀವಿ. ಇದು ಬಿಗಿನರ್ಸ್ಗಲ್ಲ ಅಂತ ಹೇಳಿದರು. ಇಲ್ಲಿ ಓವರ್ ಆಲ್ ಕಂಪೇರ್ ಮಾಡಿದ್ರೆ ನೇತ್ರಾವತಿ, ಮೇರ್ತಿಗುಡ್ಡ ಮತ್ತು ಕುದುರೆಮುಖ ಕರ್ನಾಟಕದಲ್ಲೇ ಒಂದು ಟಫೆಸ್ಟ್ ಮತ್ತು ಅಡ್ವೆಂಚರ್ ಆಗಿದೆ. ಸೊ ಹಾಗಾಗಿ ನಾವು ಸೆಕೆಂಡ್ ಹೈಯೆಸ್ಟ್ ಹಾಗಾಗಿ ನಾವು ಇದನ್ನೇ ಚೂಸ್ ಮಾಡಿದ್ವಿ. ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ವಾ ಅದಕ್ಕೆ. ಓನ್ಲಿ 8 ಕಿಲೋಮೀಟರ್ಸ್ ಓನ್ಲಿ. ಚೆನ್ನಾಗಿದೆ. ನಮ್ಮ ಗೈಡ್ ಇವರೇ, ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಹೋಗಿ ಬ್ರೋ.
ನಮ್ಮ ಟೀಮ್ ಇಲ್ಲಿದೆ ಅಂತರಿಕ್ಷ. ಬ್ರೋ ಐಲ್ ಕೀಪ್ ಇಟ್ ಇನ್ ಬ್ಯಾಗ್. ಓಕೆ ದಿಸ್ ಒನ್. ಓಹ್ ಕ್ಯಾರೆಟ್ ರ್ಯಾಬಿಟ್ ಈಸ್ ಹಿಯರ್. ಬ್ರೋ ಫೈನಾ? ಅದಕ್ಕಿಂತ ಮುಂದೆ ಹೋಗ್ತೀವಿ ನಾವು. ನೀವು ಯಾಕೋ ಮುಳ್ಳಯ್ಯನಗಿರಿ ಮೇಲೆ ತುಂಬಾ ಓಕೆ ಓಕೆ. ಅದು ಬರೀ ಸ್ಟೆಪ್ಸ್ ಮಾತ್ರ ಅಲ್ಲ ಮುಳ್ಳಯ್ಯನಗಿರಿ, ಬಟ್ ಈ ಸಲ ಫಾಗ್ ಸುಮಾರಿತ್ತು ತುಂಬ. ಲಾಸ್ಟ್ ವೀಕ್ ನನ್ನ ಫ್ರೆಂಡ್ಸ್ ಹೋಗಿದ್ರಾ? ಚಿಕ್ಕಮಂಗ್ಳೂರ್ಗೆ ಕಾಣ್ತಿದೆ ಇದಾಗಿರೋದು. ಓಕೆ ಓಕೆ. ಇಲ್ಲೊಂದು ಫೂಡ್ ಸ್ಟೆಪ್ ಇದೆ, ಯು ಟೇಕ್ ಕೇರ್. ಓಕೆ ನಿಮಗೆ ಬರೋದಕ್ಕಿಲ್ಲ, ಅಲ್ಲಿ ಜಾರುತ್ತೆ. ಆ ಕಡೆ ಬರ್ಬೋದು. ಇಲ್ಲ ಪರವಾಗಿಲ್ಲ, ಇದು ಗೊತ್ತಿದೆ. ಇಲ್ಲಿ 7 ಕಿಲೋಮೀಟರ್ ಅಂತ ಇದೆ, ಬಟ್ ನಮ್ಮ ಗೈಡ್ ಹೇಳಿರೋ ಪ್ರಕಾರ ಇನ್ನೂ ಕಿಲೋಮೀಟರ್ ಇದೆ ಅಂತೆ. ಮೇ ಬಿ ಅದರಿಂದ ಮುಂದಕ್ಕೆ ನಾವು ಹೋಗ್ಬೇಕೇನೋ. 10% ಅಂತ ಹೇಳ್ತಾ ಇದ್ದಾರೆ, ನೋಡಬೇಕು. ಹೋಗ್ತಾ ಇದ್ದೀವಿ ನಾವು. ಐ ಥಿಂಕ್ ವ್ಯೂ ಚೆನ್ನಾಗೇ ಇದೆ. ನಾವು ಈ ಥರ ವಾಟರ್ ಸ್ಟ್ರೀಮ್ನ ಆಡ್ಕೊಂಡು ಹೋಗ್ತಾ ಇರಬೇಕು. ಸ್ವಲ್ಪ ಕಡೆ ಚಾಲೆಂಜಸ್ ಕೂಡ ಇರುತ್ತೆ, ಬಟ್ ನೀರು ಅನ್ನೋದು ಕಡಿಮೆನೇ ಇದೆ. ಇದು ನನ್ನ ಪ್ರಕಾರ ಒಂದು 4th ಇದು. ಈ ಥರ ಮರದ ಬೇರೆ ಇರ್ತದೆ, ಇದ್ರ ಮೇಲೆ ಸ್ಟೆಪ್ಸ್ ಇಟ್ಕೊಂಡು ಹೋಗ್ತಾ ಇರ್ಬೋದು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಮೇಲೆ ಆ ಕಡೆ ಸ್ಟೆಪ್ಸ್ ಥರ ಹತ್ತೋಗಿತ್ತು. ಈಗ ಒಂದು ಮೇಲ್ಗಡೆ ಬಂದಾದ್ಮೇಲೆ ಅಪ್ ಆ್ಯಂಡ್ ಡೌನ್ ಆ ಥರ ಇದೆ. ಇನ್ನು ಹಿಂಗೆ ಇರುತ್ತಾ? ಇಲ್ಲ ಈಗಿರಲ್ಲ, ಅಪ್ ಅಂಡ್ ಡೌನ್ ಅಷ್ಟೇ ಅಲ್ವಾ? ಬಟ್ ಸ್ಟಾರ್ಟಿಂಗಲ್ಲಿ ತುಂಬ ಅಪ್ ಇತ್ತು ಮೇಲ್ಗಡೆ, ಮತ್ತೆ ತುಂಬಾ ಅಪ್ಪ ಇದೆ. ಇದೇನಾ? ಓಕೆ. ಕುದುರೆಮುಖ ಶಿಖರ ಡೀಟೇಲಿಂಗ್ ಇದೆ ಆ್ಯಕ್ಚುಲಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಮಾಹಿತಿಯನ್ನು ಕೊಡಲಿಕ್ಕೇನು ಹಿಂದೆ ಇಲ್ಲ ನೋಡಿ. ಆಸ್ ಆಫ್ ನಾವು ಅಲ್ಲಿ ಹೋಗ್ತೀವಿ ಅಂತ ನಾವು ಅನ್ಕೊಂತಿದ್ವಿ, ಅದರಿಂದ ಆಚೆ ಹೋಗ್ತಿದ್ದೀವಿ ಅಂತ ನಮ್ಮ ಗೈಡ್ ಹೇಳ್ತಾ ಇದ್ದಾರೆ. ಈ ವರ್ಷ ಸ್ವಲ್ಪ ಮಳೆ ಕಡಿಮೆ ಆಗಿರ್ಬೇಕಲ್ವಾ? ಇಲ್ಲೆಲ್ಲ ಹೋಗೋದಕ್ಕೆ ಟ್ರಕ್ಕಿಂಗ್ ನಿಲ್ಲಿಸ್ತಾ ಇದ್ರು. ಓಕೆ. ಅಷ್ಟು ಜೋರಾಗಿ ಮಳೆ ಬರುತ್ತೆ. ಇವಾಗ ಮಳೆ ಕಡಿಮೆ ಆಗಿರೋದ್ರಿಂದ ಅಷ್ಟೇನು ನೀರು ಇಲ್ಲ. ಗ್ರೀನರಿ ಹೇಗಿದೆ ಅಂತ ಮೇಲೆ ಹೋದ್ಮೇಲೆ ಗೊತ್ತಾಗುತ್ತೆ. ಮಂಜು ನೋಡಲಿಕ್ಕೆ ನಮಗೆ ಕಾಣಿಸ್ತಾ ಇದೆ, ಫಾಗ್. ಇಲ್ಲಿಂದ ಮತ್ತೆ ಅಲ್ಲಿ ಮೇಲೆ ಹತ್ತಬೇಕು ಅನ್ಸುತ್ತೆ. ಅಂತರಿಕ್ಷ ಯಾ ವಿ ಆರ್ ಹಿಯರ್. ಎಷ್ಟು ಚಂದ ಅಲ್ಲ? ಹಿಂದೆ ಎಲ್ಲೋ ಇಲ್ಲ
ಎಲ್ಲಿ ಗೊತ್ತಾ, ಇನ್ನ ಡೌನ್ ಮಾಡಿ ಕ್ಯಾಮ್ರಾ ಡೌನ್ ಮಾಡಿ, ಇನ್ನ ಹೋಗು. ಸೊ ಆಲ್ಮೋಸ್ಟ್ ನಾವೀಗ ಬಂದಿದ್ದೇವೆ ಅಂತ ಅಂದ್ಕೊಂಡಿದ್ದೇವೆ, ಆದರೆ ಬಂದಿಲ್ಲ. ಹಾಂ, ಆ ಥರ ಫೋಟೋನಾ? ನಮ್ಮ ಗೈಡ್ ಒಬ್ರು ಇದ್ದಾರೆ, ಅವ್ರು ಯಾವಾಗೆಲ್ಲ ರೈನ್ ಕೋಟ್ ತೆಗಿತಾರೆ ಆವಾಗೆಲ್ಲ ಮಳೆ ಮತ್ತೆ ಪುನಃ ಸ್ಟಾರ್ಟ್ ಆಗುತ್ತೆ. ಸೊ ಆ ಕಡೆ ನಾವು ಹೋಗ್ತಾ ಇದ್ದೇವೆ. ನೋಡಿ ನಿನ್ನೆ ನಮ್ಮ ನಾಟು ಅವಸ್ಥೆ ಇವತ್ತು ಕಾಲ್ ಮೇಲೆ ಎತ್ಕೊಂಡು ಬಟ್ ಚೆನ್ನಾಗಿದೆ. ಹೋಗಿ ಕಮ್ ದಿಸ್ ಸೈಡ್. సూపర్ సూపర్. ಮೊಡ್ಡ ಪೈ ಮಾಡಂಗನೆ ಏನು ಮಾಡ್ತಾ ಇದ್ದಾರೆ ಅವರೆಲ್ಲ ಅಲ್ಲೇ. ಸೊ ಆ ಕಡೆ ಕೂಡ ಹೋಗ್ಬೋದು ಅನ್ಸುತ್ತೆ, ಆ ಕಡೆ ಒಂದು ಬಟ್ ನಾವು ಈ ಕಡೆ ಹೋಗ್ತಾ ಇದ್ದೇವೆ. ಫುಲ್ ಸ್ಟೀಪ್ ಆಗಿದೆ, ಮೇಲೆ ಹತ್ತಬೇಕು. ಓಕೆ ಬ್ರೋ, ನೀನು ಇವತ್ತೇ ಕುದುರೆ ಮುಖಕ್ಕೆ ಹೋಗು. ನಮ್ಮ ಟೀಮು ಅಂತ ರಿಕ್ಷಾ, ಇವರು ಬರೋದು ನೋಡಿದ್ರೆ ರಿಕ್ಷಾ ತರ. ಎನರ್ಜಿ ಡ್ರಿಂಕ್, కొనిపాలనే కావాలా? ಡ್ರಿಂಕಿಂಗ್ ಮಿಲ್ಕಾ? ಅಲ್ಲ, ಅಲ್ಲಿ ಏನು ಡಿಸ್ಕಸ್ ಮಾಡ್ತಿದ್ದಾರೆ? ಓರೆಸ್. ಓಹೋ ಬ್ರೋ, ಇನ್ನೆಷ್ಟು ಕಿಲೋಮೀಟರ್ ಇದೆ? 5 and 6 ಹಾಗಾದ್ರೆ ನಾವು ಬಂದಿರೋದೇನು? ನಮ್ಮ ಗೈಡ್ ಆವಾಗ್ಲಿಂದಾನೇ 5-6 ಅಂತ ಇದ್ದಾರೆ. ಅಷ್ಟಿದೆಯಾ? ನಾವು ಕುದುರೆ ಮುಖಕ್ಕೆ ಹೋಗ್ತಿದ್ವ ಅಥವಾ ನೇತ್ರಾವತಿ? ಒಂಟಿ ಮರ ಸಿಕ್ಕಿಲ್ಲ. ಒಂಟಿ ಮರ ಆದ್ಮೇಲೆ ಕುದುರೆ ಮುಖ. ಅಂದ್ರೆ ಅಲ್ಲಿಂದ ಒಂದು ಎಷ್ಟು ಕಿಲೋಮೀಟರ್ ಇರ್ಬೋದು? ಒಂಟಿ ಮರದಿಂದ 4 ಕಿಲೋಮೀಟರ್. ಓ, ನಾವು ರೀಚ್ ಆಗುವಾಗ ಒಂದು ಮಧ್ಯಾಹ್ನ 12 ಆಗತ್ತಾ ರೀಚ್ ಆಗುವಾಗ? ಅಲ್ಲ, ಮೇಲ್ ರೀಚ್ ಆಗೋ 1 ಬೇಕು. ಓಹ್, ಇವಾಗ 9:45 ಆಗಿದೆ. ನಮ್ಮ ಟೀಮ್ ಅವರು ORS ತಗೊಳ್ತಾ ಇದ್ದಾರೆ. ಎಲ್ಲ ಟಯರ್ಡ್ ಆಗಿಬಿಟ್ಟಿದ್ದಾರೆ. ಇನ್ನೂ ಹಾಫ್ ಕೂಡ ನಾವು ರೀಚ್ ಆಗಿಲ್ಲ. ಬನ್ನಿ ಜನರೇ. ಮತ್ತೆ ಮಳೆ ಸ್ಟಾರ್ಟ್ ಆಗಿದೆ. ಟೀಮ್ ಅವ್ರಿಗೆ ಆಗ್ತಾ ಇಲ್ಲ, ಅಂದರೆ ಫುಲ್ ಹೈಟ್ ಇರೋದ್ರಿಂದ ಕಷ್ಟ ಆಗ್ತಾ ಇದೆ. ವಾಕ್ ಮಾಡಲೇಬೇಕು, ಯಾಕಂದರೆ ಇನ್ನೂ ನಾವು 50% ಕಂಪ್ಲೀಟ್ ಮಾಡಲಿಲ್ಲ. ಮಳೆನೂ ಬರ್ತಾ ಇದೆ ಜೊತೆಗೆ. ನೋಡಿದ್ರೆ ಹಿಂಗಿದೆ. ಸೊ ಇನಿಷಿಯಲಿ ಚೆನ್ನಾಗೇ ಇತ್ತು, ಬಟ್ ಈ ಬ್ಯಾಗ್ ನನ್ನ ಕೈ ಕೊಟ್ಟು ಇರೋದೆಲ್ಲ ಇದರಲ್ಲಿ ತುಂಬಿಕೊಂಡು ಹೋಗ್ತಾ ಇರೋದ್ರಿಂದ ನಾನು ಹತ್ತೋದೇ ಕಷ್ಟ ಆಗಿದೆ. ಅದ್ರ ಜೊತೆ ಇದೊಂದು ಬ್ಯಾಗು ನೋಡಿ, ಹಿಂಗಿದೆ ಕತೆ. ನಮ್ಮ ಗೈಡು ರೈನ್ ಕೋಟ್ ಹಾಕ್ತಾ ಇದ್ದಾರೆ. ಸೊ ಮಳೆ ನಿಲ್ಲುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಇನ್ನು ಮಳೆ ನಿಲ್ತದೆ ಬ್ರೋ, ಇನ್ನು ಮಳೆ ಕೈದಾಗುತ್ತೆ. ಫೈನಲಿ ಒಂಟಿ ಮರದ ಹತ್ರ ಬಂದಿದ್ದೇವೆ. ಎಲ್ಲ ಅಲ್ಲೇ ನಿಂತ್ಕೊಂಡಿದ್ದಾರೆ. ಇಲ್ಲಿಂದ ಏನಿದೆಯೋ ಗೊತ್ತಿಲ್ಲ. ಸೊ ಇಲ್ಲಿಂದ ಇನ್ನೂ ದೂರ ಇದೆ ಅಂತ. ಯಾರೆಲ್ಲ ಇನ್ನು ಕಂಟಿನ್ಯೂ ಮಾಡ್ಬೋದು, ಇಲ್ಲಿಂದ ಹೋಗ್ಬೋದು, ಇಲ್ಲಾಂದರೆ ಇಲ್ಲೇ ಅವ್ರು ಕೂತ್ಕೊಳ್ಬೋದು ಅಂತ. ನೋಡ್ಬೋದು ಹೆಂಗೆ ಕಾಣಿಸ್ತಾ ಇದೆ ಅಂತ. ಈ ಒಂಟಿ ಮರನ ಹುಡುಕ್ತಾ ನಾವು ಒಬ್ಬಂಟಿ ಆಗಿಬಿಟ್ವಿ. ಅಂತೂ ಫೈನಲಿ ನಮಗೆ ಈ ಒಂಟಿ ಮರ ಸಿಕ್ಕಿದೆ. Hey bro. Directly.
ನಾನು ಅದಕ್ಕೆ ಟೆಂಟ್ ತಗೊಂಬನ್ನಿ ಅಂತ ಹೇಳಿದ್ದೆ. ಮೇಲೆ ವಡಪ ಬೋಂಡ ಗೊತ್ತಿಲ್ಲ. ಮೇಲ್ಗಡೆ ಬಂದಿದ್ದೀವಿ. 3 ಕಿಲೋಮೀಟರ್ ಅಂತ ಅಲ್ಲಿತ್ತು. ಇವಾಗ ಆಲ್ಮೋಸ್ಟ್ ರೀಚ್ ಆಗ್ತಾ ಇದ್ದೀವಿ. ಬಟ್ ಈಗ ತಲೆ ಬಿಸಿ ಆಗ್ತಾ ಇರೋದು. ವಾಪಸ್ ಹೋಗ್ಬೇಕಲ್ವಾ, ಬಂದಿರೋದಷ್ಟೇ ಆಗ್ತಾ ಇಲ್ಲ. ಮೇಲೆ ಹೋದ್ಮೇಲೆ ಎಲ್ಲ ಟ್ರೆಕ್ಕಲ್ಲೂ ಹಾಗೆ ಆ ವೆದರ್ ನೋಡಿ, ನೇಚರ್ ನೋಡಿ ರೀಕಾಲ್ ಆಗ್ತೀವಿ ನಾವು. ಬಟ್ ಇವಾಗ ಗೊತ್ತಿಲ್ಲ. ಅಗೇನ್ 10+ ಕಿಲೋಮೀಟರ್ ಒನ್ ಸೈಡ್ ಓನ್ಲಿ. ಓ ಮೈ ಗಾಡ್. ಬಿಗಿನರ್ ಆದರೆ ಸ್ವಲ್ಪ ಥಿಂಕ್ ಮಾಡಿ ಆಯಿತಾ. ಈಸಿ ಇಲ್ಲ, ಕಷ್ಟ ಇದೆ. ಬ್ರೋ ಅಗೇನ್ 2 ಕಿಲೋಮೀಟರ್. ನಾವು ಒಂದು ಎಕ್ಸ್ಟ್ರಾ 100 ಮೀಟರ್ ಜಾಸ್ತಿ ನಡ್ಕೊಬಂದ್ವಿ. ಅದೇ ಅಲ್ವಾ, ಏನು ಅದೇನು ಮರ, ಲೋನ್ ಟ್ರೀಯಾ? ಟ್ರೀ ಏನೋ ಇದೆ ಅಲ್ಲ, ಒಂಟಿ ಮರ. ಪೂಜಾ ನಮ್ಮ ಗೈಡ್ಗೆ ಏನಾಯ್ತಪ್ಪ? ಆ್ಯಕ್ಚುಲಿ ನನ್ನ ಹೆಸರು ದೇವರಾಜ್. ಅದು ಹೇಳಿ ಆಯ್ತು ಬ್ರೋ, ನೀವು ಕತೆಗೆ. ಕುದುರೆಮುಖದಲ್ಲಿ ವ್ಯೂ ಪಾಯಿಂಟಲ್ಲಿ ಮುಂಚೆ ಮೈಸೂರು ರಾಜರು ಬ್ರಿಟಿಷರಿಂದ ಸೇವ್ ಆಗೋದಕ್ಕೆ ಇಲ್ಲಿ ಮನೆ ಕಟ್ಕೊಂಡಿದ್ರು. ಐ ಮೀನ್ ಸೇಫ್ಟಿ ಝೋನ್ ಅಂತ ಇಲ್ಲಿ ಇದು ಮಾಡ್ಕೊಂಡಿದ್ರು. ಇಲ್ಲಿ ತನಕ ಆಲ್ಮೋಸ್ಟ್ ಮೈಸೂರು ರಾಜರು ಬಂದು ಮನೆಯಲ್ಲಿ ಸೇವ್ ಇರ್ತಾಯಿದ್ರು. ಓಕೆ, ಇವಾಗ ಅದು ಹಾಂಟೆಡ್ ಆಗಿದೆ. ಇವಾಗ ಫುಲ್ಲು ಹಾಳಾಗಿದೆ ಅಷ್ಟೇ. ಓಕೆ, ಜಸ್ಟ್ ಮೆಮೊರಿ. ಇಲ್ಲಿಂದ ಇನ್ನೀಗ ಎಷ್ಟು ಕಿಲೋಮೀಟರ್ ಇದೆ ಬ್ರೋ? 1.5 ಕಿಲೋಮೀಟರ್. ಇನ್ನು ಆರಾಮಾಗತ್ತೆ. The Josh, we need it now, bro. ನೀವೇನಾದರೂ ಕುದುರೆಮುಖ ಟ್ರೆಕ್ ಪ್ಲ್ಯಾನ್ ಮಾಡ್ತಾ ಇದ್ದರೆ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೇನೆ. ನೀವೇನಾದರೂ ಚಾನಲ್ಗೆ ಹೊಸಬರಾಗಿದ್ದರೆ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ವಿಡಿಯೋನ ಶೇರ್ ಮಾಡಿ. ನಾವು ಹೋಗುವಾಗ ಆಗಿರೋ ಆಯಾಸ ಕೆಳಗೆ ಬರಬೇಕಾದ್ರೆ ಆಗಿಲ್ಲ, ಆದರೆ ಕೆಳಗೆ ಬರುವಾಗ ಇಳಿಜಾರಾಗಿರೋದ್ರಿಂದ ಕೆಲವು ಕಡೆ ತುಂಬ ಕಡೆ ಜಾರುತ್ತದೆ. ಅದೇ ರೀತಿ ಮಳೆ ಬಂದು ಹೋಗ್ತಾ ಇರೋದ್ರಿಂದ ಟ್ರೆಕ್ಕಿಂಗ್ ಮಾಡುವಾಗ ಒಂದು ಟ್ರೆಕ್ಕಿಂಗ್ ಶೂನ ಗ್ರಿಪ್ ಆಗಿರೋದನ್ನು ವೇರ್ ಮಾಡಿದರೆ ಬೆಟರ್ ಆಗಿರುತ್ತೆ. ಇದು ನಮ್ಮ ಕುದುರೆಮುಖ ಟ್ರೆಕ್ನ ವಿಡಿಯೋ ಆಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್. Allah